ಇತಿಹಾಸದ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಏನ್ ಹೇಳ್ತೀರಿ ಸರ್? ಇತಿಹಾಸದಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ನಾಳೆ, ಏನ್ ಹೇಳ್ತೀರಿ ಸರ್? ನೋಡ್ರಿ, ಅದೊಂದು ಐತಿಹಾಸಿಕವಾದ, ಅದು ಹೇಳಲು ಅರ್ಧ ಶಬ್ದ ಇಲ್ಲ ಅದಕ್ಕೆ. ಮೋದಿಯವರು 32 ವರ್ಷದಿಂದ ಮಾಡಿದಂಥ ಶಪಥು ಅವರು ಈಡೇರು ಮಾಡಿದ್ದಾರೆ. ಅದೊಂದು ರಾಮ ಮಂದಿರ ಇಡೀ ಜಗತ್ತಿನಲ್ಲೇ, ಇದು ಬರೀ ಭಾರತ ದೇಶ ಅಲ್ಲ, ಜಗತ್ತಿನಲ್ಲೇ ಇದೊಂದು ವಿಶೇಷವಾದಂಥ ಸನ್ನಿವೇಶ. ಒಂದು ಒಳ್ಳೆಯ ಒಂದು ರಾಮ ಮಂದಿರದಿಂದ ಇಡೀ ಜಗತ್ತಿಗೆ ಒಂದು ಭಾರತದ ಉದಾಹರಣೆ. ಸರ್, ರಾಮ ಆದರ್ಶ ಪುರುಷ ಅಂತ ಹೇಳ್ತಾರೆ ಸರ್. ಕಾಂಗ್ರೆಸ್ನವರು ಆಹ್ವಾನವನ್ನೇ ತಿರಸ್ಕಾರ ಮಾಡಿದಾರಲ್ಲ. ಅವ್ರಿಗೆ ಅದ ತಿಳಿಯೋತನಕ ನನಗೆ ಹಿಂದಿನ ನಾನು 5 ವರ್ಷ ಕಾಂಗ್ರೆಸ್ ಆಗಿದ್ದೆ. ಈ ಮಟ್ಟಕ್ಕೆ ಕಾಂಗ್ರೆಸ್ಗೆ ಯಾರು ಅಡ್ವೈಸ್ ಮಾಡ್ತಾ ಅರ್ಥ ಆಗ್ತದೆ. ರಾಮದ ಎಲ್ಲರಿಗೂ ದೇವ್ರ, ಕಾಂಗ್ರೆಸ್ ಕಟ್ಟ BJP ಎಲ್ಲರಿಗೆಲ್ಲ BJP ದೇವರಲ್ಲ, ಕಾಂಗ್ರೆಸ್ ದೇವರ ಎಲ್ಲ ಮಾನವ ದೇವರವರು. ಆದ್ರೆ ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡಿದ್ರೆ ಅರ್ಥ ಆಗುತ್ತೆ. ಏನಾದರೂ ಪುಷ್ಟೀಕರಣ ರಾಜಕಾರಣ ನಡೀತಾ ಇದೆ, ಆ ಪುಷ್ಟೀಕರಣ ನನಗೆ ಗೊತ್ತಿಲ್ಲ. ಬಹುಶಃ ವೋಟ್ ಬ್ಯಾಂಕ್ಸ್ ಅವರು ಕಾಂಗ್ರೆಸ್ ಪಕ್ಷ ಬರೀ ಕಾಂಗ್ರೆಸ್ ಪಕ್ಷ ಒಂದೇ ಸಮುದಾಯಕ್ಕೆ ವೋಟ್ ಮೇಲೆ ಡಿಫೆಂಡ್ ಆಗಿಬಿಟ್ಟವ್ರು. ಅವು ಹೋದ್ರೆ ಹೇಗೆ ಅಂತ 10 ಲಕ್ಷ ರೂಪಾಯಿ ಕೊಟ್ಟರು ಕೂಡ ನಮ್ಗೆ ಆಹ್ವಾನ ಕೊಟ್ಟಿಲ್ಲ. ಒಂದು ಕೋಟಿ ಕೊಟ್ಟನು. ಸರ್, ಈಗ